ಕೋಲಾರ ಲೋಕಸಭೆ ಕಾಂಗ್ರೆಸ್ ಟಿಕೆಟ್ಗೆ ಫುಲ್ ಡಿಮ್ಯಾಂಡು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7ರಿಂದ 8 ಆಕಾಂಕ್ಷಿಗಳ ಟಿಕೆಟ್ ಫೈಟ್ ನಡೀತಾ ಇದೆ. 7ರಿಂದ 8 ಜನ ಇದ್ದಾರೆ. ಟಿಕೆಟ್ ಮೇಲೆ ಕಣ್ಣಿಟ್ಟವರು 3 ಹೆಸರನ್ನ ಫೈನಲ್ ಮಾಡಿದ್ದಾರೆ. ಕ್ಷೇತ್ರದ ಉಸ್ತುವಾರಿ ರಾಮಲಿಂಗಾರೆಡ್ಡಿ ಕೋಲಾರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಹೊತ್ಕೊಂಡಿದ್ದಾರೆ. ಆಕಾಂಕ್ಷಿಗಳು ಯಾರ್ಯಾರು? KH ಮುನಿಯಪ್ಪ ಈಗ ಸದ್ಯಕ್ಕೆ ದೇವನಹಳ್ಳಿಯಿಂದ MLA ಆಗಿ ಸಚಿವರಾಗಿದ್ದಾರೆ. ನಾರಾಯಣಸ್ವಾಮಿ ಇದ್ದಾರೆ ಮತ್ತು ಮುದ್ದು ಗಂಗಾಧರ್ ಹೆಸರು ಫೈನಲ್ ಆಗಿದೆ. ದಲಿತ ಎಡಗೈಗೆ ನೀಡಿದರೆ KH ಮುನಿಯಪ್ಪಗೆ ಟಿಕೆಟ್ ಫಿಕ್ಸ್. ಈಗ ಅದು ಮೀಸಲು ಕ್ಷೇತ್ರ, SC ಮೀಸಲು ಕ್ಷೇತ್ರ ಕೋಲಾರ. 6 ಬಾರಿ MP ಆಗಿದ್ದಾರೆ, ದಾಖಲೆ ಇದೆ ಮುನಿಯಪ್ಪನವರಲ್ಲಿ. ಬಟ್ ಅವ್ರು ಯಾಕೋ ಹಿಂದೇಟು ಹಾಕ್ತಿದ್ದಾರಂತೆ. ಬಟ್ ಹೈಕಮಾಂಡ್ ಏನಾದರೂ ಒತ್ತಡವನ್ನು ಜಾಸ್ತಿ ಹಾಕಿದರೆ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಅನ್ನೋದು. ಇನ್ನು ದಲಿತ ಬಲಗೈಗೆ ನೀಡಿದರೆ ನಾರಾಯಣಸ್ವಾಮಿ ಹೆಸರು ಕೂಡ ಫೈನಲ್ ಆಗೋ ಸಾಧ್ಯತೆಗಳಿದ್ದಾವೆ. ನಾರಾಯಣಸ್ವಾಮಿಯವರು ಕೂಡ ಅಲ್ಲಿ MLA ಇದ್ದಾರೆ ಕಾಂಗ್ರೆಸ್ನಿಂದ. ಬಲಗೈ ಏನಾದರೂ ಕೊಟ್ಟರೆ ಅವರಿಗೆ ಕೊಡ್ಬೋದು ಅಥವಾ ಮುನಿಯಪ್ಪನವ್ರು ಕೊಡ್ಬೋದು. ಕೋಲಾರದಲ್ಲಿ ದಲಿತ ಬಲಗೈ ಸಮುದಾಯವೇ ಈಗ ಜನಸಂಖ್ಯೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ, ನಿರ್ಣಾಯಕವಾದಂಥ ಒಂದು ಪಾತ್ರ. ಇನ್ನು ಆ ಸಮುದಾಯದ ಎಡಗೈ ಸಮುದಾಯ ಇದೆ ಅಲ್ವಾ, ಅಲ್ಲಿಯವರಿಗೆ ಅಂದರೆ ಆ ಒಂದು ಸಮುದಾಯಕ್ಕೆ ಟಿಕೆಟ್ ಕೊಡ್ತಾ ಇದ್ರು, ಅಂದರೆ ಮುನಿಯಪ್ಪ ಅವ್ರಿಗೆ ಸಿಗ್ತಾ ಇತ್ತು. ಇದರಿಂದ ದಲಿತ ಬಲಗೈ ಸಮುದಾಯದ ಕಳೆದ ಚುನಾವಣೆಯಲ್ಲಿ ಕೈ ಕೊಟ್ಟಿತ್ತು. ನೋಡಿ, ಲಾಸ್ಟ್ ಟೈಮ್ ಕೈ ಕೊಟ್ಟಿದ್ರು. ಮುನಿಯಪ್ಪನವ್ರ ಸೋಲಿಗೆ ಕಾರಣ ಇದು ಕೂಡ ಹೌದು. ಈ ಬಾರಿ ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಅಲ್ಲಿ SC ರಿಸರ್ವೇಷನ್ ಅದು ಒಂದು ನಾರಾಯಣಸ್ವಾಮಿ ಅಥವಾ ಮುನಿಯಪ್ಪನವ್ರು ಇಬ್ಬರಲ್ಲಿ ಒಬ್ಬರಿಗಾದರೂ ಟಿಕೆಟ್ ಕೊಟ್ಟೇ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಗೆಲುವಿನ ಮಾನದಂಡ ಈಗ ಗೆಲ್ಲೇಬೇಕು. ಲಾಸ್ಟ್ ಟೈಮು ಕೆಲವೊಂದಿಷ್ಟು ಆಂತರಿಕ ಒಳಜಗಳು ಕೂಡ ಮುನಿಯಪ್ಪನವ್ರಿಗೆ ಒಳ ಏಟು ಕೊಡ್ತು. ಹಾಗಾಗಿ ಅವರು ಸೋಲನ್ನಪ್ಪಿದ್ರು. ಆದರೆ ಈಗ ಬಲಗೈ ಸಮುದಾಯ ಏನಿದೆ, ಬಲಗೈ ಸಮುದಾಯದ ಒಂದು ಹಿಡಿತ ಪ್ರಭಾವ ಆ ಭಾಗದಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಲಾಸ್ಟ್ ಟೈಮ್ ಮುನಿಯಪ್ಪನವ್ರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದಾಗಿ ನಾರಾಯಣಸ್ವಾಮಿ ಬೆಂಬಲಿಗರು ಕೂಡ ಅಲ್ಲಿ ಮುನಿಸ್ಕೊಂಡಿದ್ದರು. ಹಾಗಾಗಿ ಅವರು ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡಿದ್ದರು. ಈಗ ಅವರಿಗೆ ಟಿಕೆಟ್ ಕೊಟ್ಟರೆ ಎಡಗೈ ಮತ್ತು ಬಲಗೈ ಸಮುದಾಯ ಕಾಂಗ್ರೆಸ್ ಪರ ಒಲಿಯಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನೋಡಿದೆ.